ಈ ವಿಡಿಯೋದಲ್ಲಿ ಅಪ್ಕಮಿಂಗ್ ಎಕ್ಸಾಮ್ಸ್ ಯಾವುದು ಕಾಲ್ ಆಗ್ಬೋದು ಆ್ಯಂಡ್ ಕೆ ಪಿ ಎಸ್ ಸಿ ನಡೆಸುವಂಥ ಎಕ್ಸಾಮ್ಸ್ ಯಾವುದಿದೆ ಅಂದರೆ ಅಪ್ಕಮಿಂಗ್ ಡೇಸ್ನಲ್ಲಿ ನೋಟಿಫಿಕೇಷನ್ ಆಗ್ಬೋದಾದಂತಹ ಇದು ಮತ್ತು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಂತಹ ಯಾವುದು ಪೋಸ್ಟ್ಗಳಿದೆ ಅದನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದರಲ್ಲಿ ನಿಮಗೆ ಪಿ ಸಿ ಮತ್ತು ಪಿ ಎಸ್ ಐ ಕಾಣಿಸ್ತಾ ಇಲ್ಲ ಅಲ್ವಾ? ಇದನ್ನು ಕೆ ಇ ಅವರು ನಡೆಸ್ತಾರೆ, ಬಟ್ ಅದನ್ನು ಇನ್ನೂ ಏನಿದೆ ಅದು ನ್ಯೂಸ್ ಇನ್ನೂ ಬರಬೇಕು. ಬಟ್ ಇತ್ತೀಚೆಗೆ ಬಂದಂಥ ಸುದ್ದಿ ಪ್ರಕಾರ ಕೆ ಇ ಎಸ್ 400+ ನೋಟಿಫಿಕೇಷನ್ಸ್ ಆಗ್ಬೋದು. ಆ್ಯಂಡ್ ಎಫ್ ಡಿ ಎ ಏನಿದೆ ವೇರಿಯಸ್ ಗ್ರೂಪ್ನಲ್ಲಿ 1500+. ಇದು ಕೆ ಪಿ ಎಸ್ ಸಿ ನಡೆಸುವಂಥದ್ದು. ಓಕೆ, ಪಿ ಡಿ ಒ ಗ್ರೇಡ್ 1 ಏನಿದೆ, ಗ್ರೇಡ್ 2 ಇದನ್ನ ಕೂಡ ನೋಟಿಫಿಕೇಷನ್ ಮಾಡ್ಬೋದು. ಸೊ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇದೆ, ಮುನ್ಸಿಪಲ್ ಚೀಫ್ ಆಫೀಸರ್ ಕೂಡ ಇದೆ. ಆ್ಯಂಡ್ ಇದು ಇ ಎಸ್ ಐ ಏನಿದೆ ಇದು ಭಾಳ ದಿವಸದಿಂದ ಸುದ್ದಿಯಲ್ಲಿದೆ. ಸೊ ಇದು ಒಂದ್ಸತಿ ಇಂಟರ್ನಲ್ ರಿಸರ್ವೇಷನ್ ಏನಿದೆ ಅದು ಸರಿ ಆದಮೇಲೆ ಈ ಎಲ್ಲ ನೋಟಿಫಿಕೇಷನ್ಸ್ ಕಾಲ್ ಆಗುತ್ತೆ. ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಆ್ಯಂಡ್ ಲೇಬರ್ ಇನ್ಸ್ಪೆಕ್ಟರ್, ರೆವೆನ್ಯೂ ಇನ್ಸ್ಪೆಕ್ಟರ್ಸ್ ಏನಿದೆ ಇದೆಲ್ಲ ಕಾಲ್ ಆಗುತ್ತೆ. ಓಕೆ, ನೀವೆಲ್ಲ ಮಾಡಬೇಕಾಗಿರೋದು ಜಸ್ಟ್ ಸಿಲೆಬಸ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ. ಇ ಎಸ್ ಐ ಮತ್ತು ಪಿ ಎಸ್ ಐ ಏನಿದೆ ಸೇಮೇ ಬರುತ್ತಲ್ವ. ಸೊ ಕೆ ಎಸ್ಗೆ ನಿಮ್ಮ ಏನಿದೆ ಡಿಗ್ರಿ ಕಂಪ್ಲೀಟ್ ಆಗಿರೋರಿದ್ರೆ ಅಥವಾ ಫೈನಲ್ ಇಯರಲ್ಲಿದ್ದರೆ, ನಿಮ್ಮ ಏಜ್ 21 ಕಂಪ್ಲೀಟ್ ಆಗಿದ್ರೆ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಫಾರ್ ಕೆ ಎಸ್. ಸೊ ಬಹಳ ಸುಲಭವಾಗಿ ಮಾಡ್ಬೋದು, ಅಂದರೆ ಟೈಮ್ ಸಿಗುತ್ತೆ. ನೋಟಿಫಿಕೇಷನ್ ಆಗಿ ಅಪ್ಲೈ ಮಾಡೋದು ಅಂದರೆ ನಿಮ್ಮ ನೋಟಿಫಿಕೇಷನ್ ಆದಮೇಲೆ ಪ್ರಿಪೇರ್ ಮಾಡ್ತೀನಿ ಅನ್ನೋಕ್ಕಿಂತ ನೋಟಿಫಿಕೇಷನ್ ಬರುತ್ತೆ ಅಂತ ಗೊತ್ತಾದ ಮೇಲೆ ಪ್ರಿಪೇರ್ ಮಾಡೋದು ಉತ್ತಮ. ಯಾಕೆಂದರೆ ಸಡನ್ನಾಗಿ ಓದೋದಕ್ಕೆ ಆಗೋದಿಲ್ಲ, ಸಡನ್ನಾಗಿ ಓದೋದಕ್ಕೆ ಭಾಳ ಜನ ಬರ್ತಾರೆ. ಸೊ ನೀವು ಎಲ್ರಿಗಿಂತ ಮುಂದೆ ಇರಬೇಕಂದ್ರೆ ಫಸ್ಟ್ ಪ್ರಿಪೇರ್ ಆಗಬೇಕು ಅಷ್ಟೇ. ಓದಬೇಕು. ಈ ಇಂಟರ್ನಲ್ ರಿಸರ್ವೇಷನ್ ನಿಮಗೆ ಬೇಡ, ಅದು ಯಾವಾಗಾದರೂ ಆಗಲಿ. ಒಟ್ಟಿನಲ್ಲಿ ನೀವು ಗೌರ್ಮೆಂಟ್ ನೌಕರಿ ತೊಗೊಳ್ಬೇಕಂದ್ರೆ ಸ್ಟಾರ್ಟ್ ಮಾಡಿ ಓದೋದಕ್ಕೆ. ಇಷ್ಟು ಡಿಪಾರ್ಟ್ಮೆಂಟ್ ನಿಮ್ಮ ಕಣ್ಮುಂದೆ ಇದೆ. ಇಷ್ಟು ಡಿಪಾರ್ಟ್ಮೆಂಟ್ ಅಪ್ಕಮಿಂಗ್ ಡೇಸ್ನಲ್ಲಿ ಆಗುತ್ತೆ. ಒಂದೇ ಟೈಮ್ ಆಗುತ್ತಾ ಇಲ್ವೋ ಅದು ಯಾರಿಗೂ ಗೊತ್ತಿಲ್ಲ. ಹಂತವಾಗಿ ಇದೆಲ್ಲ ಕಂಪ್ಲೀಟ್ ಮಾಡ್ತಾ ಹೋಗ್ತಾರೆ. ಸೊ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ನಿಮಗೆ ಬಹಳ ಆಪರ್ಚುನಿಟಿ ಇದೆ. ಕೆ ಎಸ್ ಬರಿಬೋದು, ಇ ಎಸ್ ಐ ಬರಿಬೋದು, ಇನ್ನು ಬೇರೆ ಪಿ ಡಿ ಒ ಬರಿಬೋದು, ಎಫ್ ಡಿ ಎ ಬರಿಬೋದು, ಸಿ ಟಿ ಐ ಇದೆಲ್ಲ ಬರಿಬೋದು. ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಏನಿದೆ ಅದ್ರ ಬೇಸಿಸ್ ಮೇಲೆ ನೀವು ಅಪ್ಲೈ ಮಾಡ್ಬೋದು. ಸೊ ಜಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸ್ ಇದಿದೆ ಅಂತ ಗೊತ್ತಾಗಿದೆ ಅಂದಮೇಲೆ ಸಿಲೆಬಸ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ.